ರಾಜ್ಯದಲ್ಲಿರೋ ಎಲ್ಲ ಶಾಲೆಗಳಲ್ಲಿ ನಾಡಗೀತೆ ಹಾಡೋದು ಕಡ್ಡಾಯ. ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ಕುವೆಂಪು ರಚಿತ ನಾಡಗೀತೆಯನ್ನು ಹಾಡೋದು ಕಡ್ಡಾಯ ಮಾಡಲಾಗಿದೆ. ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಸಾಲುಗಳು ಶಾಲಾ ಮಕ್ಕಳಲ್ಲಿ ಭಾವೈಕ್ಯತೆಯ ಸಂಕೇತವನ್ನು ಸಾರುತ್ತೆ. ಆದರೆ ಈಗ ಕರ್ನಾಟಕ ಸರ್ಕಾರ ನಾಡಗೀತೆಯ ವಿಚಾರದಲ್ಲಿ ಎಡವಟ್ಟಿನ ಆದೇಶ ಹೊರಡಿಸಿ ವಿವಾದ ಸೃಷ್ಟಿಸಿದೆ. ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡಿಕೊಂಡು ಕೈ ಸುಟ್ಟಿಕೊಳ್ತಿದೆ. ಕಳೆದೆರಡು ದಿನಗಳ ಹಿಂದೆ ವಸತಿ ಶಾಲೆಗಳ ಮುಂಭಾಗದಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋ ಬದಲು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬರೆಸಲಾಗಿತ್ತು. ಆ ವಿವಾದವೇ ಇನ್ನೂ ಮರೆಯಾಗಿಲ್ಲ. ಇದೀಗ ನಾಡಗೀತೆ ವಿಚಾರದಲ್ಲಿ ಸರ್ಕಾರ ಮತ್ತೊಂದು ವಿವಾದಾತ್ಮಕ ಆದೇಶವನ್ನು ಕೊಟ್ಟಿದೆ. ಕುವೆಂಪು ಬರೆದ ನಾಡಗೀತೆ ವಿಚಾರದಲ್ಲಿ ಸರ್ಕಾರ ಎಡವಟ್ಟು. ಸರ್ಕಾರಿ ಅನುದಾನಿತ ಶಾಲೆಗಳಿಗಷ್ಟೇ ನಾಡಗೀತೆ ಕಡ್ಡಾಯ. ರಾಷ್ಟ್ರಕವಿ ಹಾಗೂ ಜ್ಞಾನಪೀಠ ಪುರಸ್ಕೃತರಾದ ಕುವೆಂಪು ಅವರು ಜಯ ಭಾರತ ಜನನಿಯ ತನುಜಾತಿ ಎಂಬ ಗೀತೆಯನ್ನ ರಚಿಸಿದ್ರು. ಇದನ್ನ ಕರ್ನಾಟಕದ ನಾಡಗೀತೆಯನ್ನಾಗಿ ಮಾಡಲಾಗಿದೆ. ದಿನದ ಆರಂಭದಲ್ಲಿ ಎಲ್ಲಾ ಶಾಲೆಗಳಲ್ಲಿ ನಾಡಗೀತೆ ಹಾಗೂ ರಾಷ್ಟ್ರಗೀತೆಯನ್ನ ಹಾಡೋದು ಕಡ್ಡಾಯ. ಆದ್ರೀಗ ರಾಜ್ಯ ಸರ್ಕಾರ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಮಾತ್ರ ನಾಡಗೀತೆಯನ್ನ ಕಡ್ಡಾಯ ಮಾಡಿ ಆದೇಶ ಮಾಡಿದೆ. ಹಾಗಿದ್ರೆ ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಹಾಡೋದು ಕಡ್ಡಾಯ ಅಲ್ವಾ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ ಅಧೀನ ಕಾರ್ಯದರ್ಶಿ ಹೊರಡಿಸಿರುವ ಈ ಆದೇಶ ಇದೀಗ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ. ನಾಡಗೀತೆ ವಿಚಾರದಲ್ಲಿ ಸರ್ಕಾರದ ಆದೇಶಕ್ಕೆ ಕೇಸರಿ ಪಡೆ ಕೆಂಡಾಮಂಡಲವಾಗಿದೆ. ನಮ್ಮ ರಾಜ್ಯದಲ್ಲಿ ಅಧಿಕಾರಿಗಳ ಸರ್ಕಾರ ಇದೆ. ಸರ್ಕಾರ ಸಂಪೂರ್ಣವಾಗಿ ಡಿಸ್ಕನೆಕ್ಟ್ ಆಗಿದೆ ಎಂದು ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ರು. ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಶಾಸಕ ಮಹೇಶ್ ತೆಂಗಿನಕಾಯಿ ಅಸಮಾಧಾನ ಹೊರಹಾಕಿದ್ರು. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಧಿಕಾರಿಗಳ ಸರ್ಕಾರ ಆಗಿಬಿಟ್ಟಿದೆ. ಅಧಿಕಾರಿಗಳು ತಮಗೆ ಮನ ಬಂದಂತೆ ನಿರ್ಧಾರಗಳನ್ನು ತಗೊಳ್ತಿದ್ದಾರೆ. ಎಲ್ಲ ಒಂದು ಕಡೆ ಸರ್ಕಾರ ನಿಷ್ಕ್ರಿಯ ಆಗಿರೋದ್ರಿಂದ ಈ ನೋಟಿಸ್ಗಳು, ಈ ಆಜ್ಞೆಗಳು, ಆರ್ಡರ್ಗಳು ಭಾಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಿದೆ. ಹಾಗಾಗಿ ಸಂಪೂರ್ಣವಾಗಿ ಡಿಸ್ಕನೆಕ್ಟ್ ಆಗಿರೋ ಈ ಸರ್ಕಾರ, ಅಧಿಕಾರಿಗಳು ಮತ್ತು ಮಂತ್ರಿಗಳ ನಡುವೆ ಸಮನ್ವಯದ ಕೊರತೆ ಎಷ್ಟು ಎದ್ದು ಕಾಣ್ತಾ ಇದೆ ಅನ್ನೋದು ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ. ಅಧಿಕಾರಿಗಳ ಮೇಲೆ ಕೂಡ ಇವತ್ತು ಹಿಡಿತ ಇಲ್ಲದ ರೀತಿಯಲ್ಲಿ ಇವತ್ತು ಸರ್ಕಾರ ಓಡಿಸ್ತಾ ಇದೆ ಅನ್ನೋಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾದಂಥ ಅನೇಕ ಎಡವಟ್ಟುಗಳನ್ನು ಮಾಡೋ ಮುಖಾಂತರ ಮೈ ಮೇಲೆ ಎಳೆದುಕೊಳ್ಳೋ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಹಾಗೂ ಮಂತ್ರಿಗಳು ಮಾಡ್ತಿರೋದು ಎದ್ದು ಕಾಣ್ತಾ ಇದೆ. ಆಕ್ರೋಶದ ಬೆನ್ನಲ್ಲೇ ಪ್ರಿಂಟಿಂಗ್ ಮಿಸ್ಟೇಕ್ ಎಂದ ಸಚಿವರು. ವಿವಾದ ಬೆನ್ನಲ್ಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಪ್ರಿಂಟಿಂಗ್ ಮಿಸ್ಟೇಕ್ ಎಂದು ವಿವಾದಕ್ಕೆ ತೇಪೆ ಹಚ್ಚೋಕ್ ಮುಂದಾದ್ರು. ಇನ್ನು ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಯಾಕೆ ಈ ನಿರ್ಧಾರ ಮಾಡಿದ್ರೋ ಗೊತ್ತಿಲ್ಲ, ಅದು ನನ್ನ ಇಲಾಖೆ ಅಲ್ಲ ಅಂತ ಜಾರಿಕೊಂಡ್ರು. ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಎಲ್ಲಾ ಶಾಲೆಗಳು ಅಂತ ಆಗಬೇಕು. ಎಲ್ಲಾ ಶಾಲೆಗಳಂತ ಅದು ಮರು ಆದೇಶ ಕಾಪಿ ಇವತ್ತೇ ಮಾಡಿಸ್ತೀನಿ. ಅದು ಮಿಸ್ಟೇಕೆ, ಪ್ರಿಂಟಿಂಗ್ ಮಿಸ್ಟೇಕ್. ಅದನ್ನ ಈ ಸದ್ಯನೇ ಆದೇಶ ಕಾಪಿ ಮಾಡ್ತೀವಿ. ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಕನ್ನಡದ ಬಗ್ಗೆ ಮತ್ತು ನಾಡಗೀತೆ ಬಗ್ಗೆ, ರಾಷ್ಟ್ರಗೀತೆ ಬಗ್ಗೆ ನಾವು ಒಂದು ಗೌರವವನ್ನು ಇಟ್ಕೊಂಡಂಥವ್ರು. ಸೋಷಿಯಲ್ ವೆಲ್ಫೇರ್ ನನ್ನ ಡಿಪಾರ್ಟ್ಮೆಂಟ್ ಅಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಯಾಕೆ ಈ ಥರ ನಿರ್ಧಾರ ತಗೊಂಡಿದ್ದಾರೆ, ಅವರು ಉತ್ತರ ಕೊಡಬೇಕಾಗತ್ತೆ. ಸದನದಲ್ಲೂ ಮಾರ್ಧನಿಸಿದ ನಾಡಗೀತೆ ಆದೇಶ ವಿವಾದ. ಇನ್ನು ವಿಧಾನಸಭಾ ಕಲಾಪದಲ್ಲೂ ಸರ್ಕಾರದ ಆದೇಶದ ವಿರುದ್ಧ ಬಿಜೆಪಿ ಸದಸ್ಯರು ಆಡಳಿತ ಪಕ್ಷದ ವಿರುದ್ಧ ಮುಗಿಬಿದ್ರು. ಸರ್ಕಾರ ತಪ್ಪಾಗಿದೆ ಅಂತ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಸಚಿವ ಶಿವರಾಜ್ ತಂಗಡಗಿ ಬೆನ್ನಿಗೆ ಆಡಳಿತ ಪಕ್ಷದ ಸಚಿವರು ನಿಂತಿದ್ರು.
ಸರ್ಕಾರದ ಮೇಲೆ ಬಹಳ ಕೋಪ ಇದೆ. ಯಾರಿಗೆ? ಅದಕ್ಕೋಸ್ಕರ ಒಂದಾದ್ಮೇಲೆ ಅವ್ರಿಗೆ ಒಂದಾದ್ಮೇಲೆ ಕೋಪ ಒಂದು ಇಲ್ಲ, ಇದು ತರ್ತಾ ಜನರಿಗೂ ಇದ್ದಾರೆ. ಕೋಪ ಇಲ್ಲ, ನಿಮ್ಗೂ ಇದು ಮಾತ್ರ ಕೋಪ 4ನೇ ಇದೆ. ಬಾರಿ ಈ ವಾರದಲ್ಲಿ ಈಗ ಕುವೆಂಪುಗೆ ಅವಮಾನ ಮಾಡಿದ್ದಾರೆ. ಹಂಗಾರೆ ಅವರು ತಪ್ಪು ಮಾಡ್ತಾ ಇರ್ಬೋದು. ಈಗ ಯಾರ್ಯಾರಿಗೆ ಯಾರು ಮಿಸ್ಟೇಕ್ ಅದು ಅದಕ್ಕೆ ಯಾರು ಜವಾಬ್ದಾರಿ? ದೊಡ್ಡ ತಪ್ಪೇನಿಲ್ಲ. ತಪ್ಪಾಗಿದೆ ಅಂತ ಒಪ್ಪಬೇಕಲ್ಲ. ಒಟ್ನಲ್ಲಿ ಸರ್ಕಾರದ ಆದೇಶ ಇಲ್ಲದೆ ಅಧಿಕಾರಿಗಳು ಮಾತ್ರ ಹೇಗೆ ಆದೇಶ ಹೊರಡಿಸೋಕೆ ಸಾಧ್ಯ ಎಂಬ ಪ್ರಶ್ನೆ ಸಾರ್ವಜನಿಕರ ವಲಯದಲ್ಲಿ ಮೂಡಿದೆ. ರಾಜ್ಯ ಸರ್ಕಾರ ಮಾಡ್ಕೊಳ್ತಿರೋ ಒಂದೊಂದೇ ವಿವಾದ ಕೇಸರಿ ಪಡೆಗಂತೂ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಬ್ರಹ್ಮಾಸ್ತ್ರವಾಗಿರುವುದಂತೂ ಸತ್ಯ. ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.